ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಸೊ ಗೋವಾ ರೈಡ್ನ ದಿನ 4, ಸಮಯ 5:30 ಕರೆಕ್ಟಾಗಿ. ಸೊ 4ನೇ ದಿನ ಗೋವಾ ರೈಡ್ದು. ಸೊ ಗೋವಾ ಮುಗಿಸ್ಕೊಂಡು ಗೋವಾಗೆ ಬಾಯ್ ಬಾಯ್ ಹೇಳೋ ಸಮಯ. ಸೊ ಗೋವಾಯಿಂದ ಈಗ ಸ್ಟ್ರೈಟು ಯಾಣ ಕಡೆ ಹೊರಟಿದ್ದೀವಿ. ಯಾಣ, ಶಿರ್ಸಿ, ಹಾವೇರಿ ಮೇಲೆ ಬೆಂಗಳೂರಿಗೆ ಹೋಗೋಣ ಅನ್ನೋದು ಪ್ಲ್ಯಾನು. ಸೊ ಗಾಡಿ ಎಲ್ಲ ಚೈನ್ ಲೂಪ್ ಮಾಡಾಯಿತು, ಕೋಲ್ಡ್ ಸ್ಟಾರ್ಟ್ ಮಾಡಿ ನಿಲ್ಲಿಸಿದ್ದೀವಿ. ಸೊ ಇದೇ ಗೆಸ್ಟ್ ಹೌಸು ನಾವು ಉಳ್ಕೊಂಡಿದ್ದು. ಸೊ ತುಂಬ ಚೆನ್ನಾಗಿ ಹೋಸ್ಟ್ ಮಾಡಿದ್ರು. ಒಂದು ಫ್ಯಾಮಿಲಿ ಇದ್ದಾರೆ, ಫ್ಯಾಮಿಲಿ ಕೆಳಗಡೆ ಇರ್ತಾರೆ, ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ರೆಂಟಿಗೆ ಕೊಡ್ತಾರೆ. ಸೊ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ವರ್ಕೌಟ್ ಆಯಿತು. ಸೊ ನಂದು ಗೋವಾ ರೈಡ್ದು ಸೀರೀಸ್ದು ಫಸ್ಟ್ ಎಪಿಸೋಡ್ ನೋಡಿದ್ರೆ ನಿಮಗೆ ಕಂಪ್ಲೀಟ್ ರೂಮು ಮತ್ತು ಅದು ಪ್ರೈಸು ಎಲ್ಲ ಹೇಳಿದ್ದೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ. ಸೊ ಯು ಗೈಸ್ ಕ್ಯಾನ್ ಕಾಂಟ್ಯಾಕ್ಟ್ ದಮ್. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ ಇವಾಗ. ಸೊ ಗಾಡೀಲಿ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಈ ಸೋಗಳಂತೂ ನನ್ನ ಹತ್ರ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಬಿಡ್ತಾ ಇದ್ದೀನಿ. ನೋಡೋಣ, ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಅಪ್ಡೇಟ್ ಆಗುತ್ತೆ. ಸ್ವಲ್ಪ ದೂರ ಬರ್ತಿದ್ದಂಗೆ ರೋಡಲ್ಲಿ ಸಿಕ್ಕಾಪಟ್ಟೆ ಫಾಗ್ ಕಾಣಿಸ್ತಿದೆ. ಸೊ ಫಾಗ್ ಲ್ಯಾಂಪಲ್ಲಿ ನಿಮಗೂ ಕಾಣಿಸ್ತಿರ್ಬೋದು ಅಂದ್ಕೊಳ್ತೀನಿ. ಬೆಳಗ್ಗೆ ನಾಲ್ಕು ವಾಕಿಂಗ್ ಬಂದವರಲ್ಲ ನೋಡಿ, ಫಾಗು ರೋಡೇ ಕಾಣಿಸ್ತಾ ಇಲ್ಲ ಗುರು, ಯಾವ ಕಡೆ ಇದೆ ರೋಡು ಅಂತ. ಹೊರಟು 1 hour ಆಗಿತ್ತು. ಆಲ್ಮೋಸ್ಟ್ ಒಂದು 70-80 ಕಿಲೋಮೀಟರ್ ಬಂದು ಮಾರ್ಗೋವಾ ಸಿಟಿನಲ್ಲಿ ಒಂದು ಸ್ಮಾಲ್ ಟೀ ಬ್ರೇಕ್ ಹಾಕಿ ಸೊ ಮತ್ತೆ ಹೊರಡ್ತಾ ಇದ್ದೀವಿ. ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದು. ಕಾರವಾರ ಬಿಟ್ಟು ಒಂದು 40 ಕಿಲೋಮೀಟ್ರ್ ಮುಂದೆ ದಬಾಯಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಸೊ ಕಾರವಾರಿಂದ ಹೈವೇಲಿ ಬಂದು ಸೊ ಇಲ್ಲಿ ಡೈವರ್ಷನ್ ತೊಗೊಂಡ್ರೆ ಇದು ಯಾಣಗೆ ಹೋಗೋ ರೋಡು. ಯಾಣ ಮತ್ತು ಹಾವೇರಿ ಕನೆಕ್ಟ್ ಆಗುತ್ತೆ. ಸೊ ನಮಗೆ ಸದ್ಯಕ್ಕೆ ಸಿಕ್ಕಿರೋದು ಹೋಟೆಲ್ ಶ್ರೀ ಮಂಜುನಾಥ. ಗುರು ಏನು ಸಿಕ್ಕಿದ್ರೂ ಪರವಾಗಿಲ್ಲ, ತಿನ್ಬಿಡೋಣ ಅನ್ನೋ ರೇಂಜಿಗಿದ್ದೀವಿ ಹೊಟ್ಟೆ ಹಸಿಕೊಂಡು. ಸೊ ಇಲ್ಲಿ ಏನೇನೋ ಇದೆಯಂತೆ ತಿಂಡಿ, ಏನೇನಿದೆ ನೋಡಿಕೊಂಡು ತಿನ್ಕೊಂಡು ಆಮೇಲೆ ಸಿಗ್ತೀವಿ ಬನ್ನಿ. ನಿಂತ್ಕೊಂಡು, ಅಣ್ಣ ನೀವು ಹೆಂಗಾದ್ರೂ ಹೋಗ್ರಣ, ನಾನಂತೂ ಹಳ್ಳ ಗುಂಡಿಲಿ ನಿಧಾನಕ್ಕೆ ಬರ್ತೀನಣ್ಣ ಅಂತವನೇ. ಒಳ್ಳೆ ಹುಡುಗ, ಗಾಡಿ ಅಂದರೆ ಭಾರಿ ಇಷ್ಟ ಅವನಿಗೆ, ಸಖತ್ ಪ್ರೀತಿ. ಇಲ್ಲ ಅಣ್ಣ ಗಾಡಿ ಹಾಳಾಗ್ಬಿಡುತ್ತಣ್ಣ, ಹಂಗೆಲ್ಲ ನಾನು ಫಾಸ್ಟಾಗಿ ಬರೋಲ್ಲ ಅಣ್ಣ ನಿಮ್ಮ ಥರ ಅಂತ ಅಂತವನೇ. ಸೂಪರ್. ಆ್ಯಕ್ಚುಲಿ ಆ ಥರ ಗಾಡಿ ಮೇಂಟೈನ್ ಮಾಡೋರು ನೋಡಿದ್ರೆ ಭಾರಿ ಖುಷಿ ಆಗುತ್ತೆ ನನಗೆ. ನಾವು ಮೇಂಟೈನ್ ಮಾಡ್ತೀವಿ, ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ನಾವು ಒಂದಷ್ಟು ಕ್ಯಾಪಬಿಲಿಟಿನ ಚೆಕ್ ಮಾಡೋಕ್ಕೆ ಅಂತಲೇ ಒಂದಷ್ಟು ದಬಾಯಿಸಿ ಹೊಡಿತೀವಿ. ಈ ಹುಡುಗರೆಲ್ಲ ಹಂಗಲ್ಲ, ಅಯ್ಯೋ ಗಾಡಿ ಹಾಳಾಗ್ಬಿಡುತ್ತೆ ಹಂಗೆಲ್ಲ ಓಡಿಸಿದ್ರೆ ಅಂತ ನಿಧಾನಕ್ಕೆ ಓಡಿಸ್ಕೊಂಡಿರ್ತಾರೆ. ಗುಡ್, ಅದು ಸೇಫ್ಟಿನೂ ಸೇಫ್ಟಿ ಹೌದು. ಇಲ್ವಾ ಯಾವ ಇಲ್ವಾ ಸರ್? ಹಾಂ ಸೈಡ್ಗೆ ಹಾಕ್ಸ್ತಾ ಇದ್ದೀರಾ ಇವಾಗ? ಇಲ್ಲ, ಯಾರಿಲ್ಲ ಅಲ್ಲಿ.
ನೀವೇ ತಳ್ಬಿಡೋದು ಟ್ರ್ಯಾಕ್ಟರ್ನ. ನಾವು ಗಾಡಿ ಅಲ್ಲಿ ಮುಂದೆ ಹೋದ್ಮೇಲೆ ಇದು ಮಾಡಿದ್ರೆ ಮತ್ತೆ ಕಷ್ಟ. ನಿಮ್ದು ಆಗಲ್ಲ ಬಿಡಿ, ಕಾರ್ಗಳು ಆಗಲ್ಲ. ಇಲ್ಲ ಬೈಕ್ ಹೋಗ್ಬಿಡುದಿಲ್ಲ. ಅದೇನೋ ರಸ್ತೆ ಕಾಮಗಾರಿಲಿದೆ ಅಂತ ಹಾಕೋರಲ್ಲ. ಯಾವುದೇ ವಾಹನಗಳಿಗೆ ಪ್ರವೇಶವಿಲ್ಲ ಹಾಕವ್ರಲ್ಲ. ಯಾವುದೇ ವಾಹನ ಹೋಗ್ಬಿಟ್ಟು ಯಾಕಣಪ್ಪ ಮುಂದಕ್ಕೆ. ಸೊ ಕಾಮಗಾರಿ ಪ್ರಗತಿಯಲ್ಲಿದೆ. ಸೊ ನಾವಿಲ್ಲಿ ಎಂಟ್ರಿ ಇಲ್ಲ, ಇಲ್ಲಿಂದ 2.5 ಕಿಲೋಮೀಟ್ರ್ ಇದೆಯಂತೆ. ನಮ್ಮದು ಬ್ಯಾಗ್ಸು ಲಗೇಜಸ್ ಎಲ್ಲ ಹಿಡ್ಕೊಂಡು ನೋಡ್ಕೊಂಡು ಹೋಗೋ ಸೀನೇ ಇಲ್ಲ. ಸೊ ಯಾಣ ನೋಡೋ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ. ಟ್ರ್ಯಾಕ್ಟ್ರ್ ಪಂಚರಾಗಿ ಅಡ್ಡಾಡ ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲಿ ಬೋರ್ಡ್ ಬೇರೆ ಹಾಕಿದ್ದಾರೆ, ಯಾವುದೇ ವಾಹನಗಳಿಗೆ ಪ್ರವೇಶವಿಲ್ಲ ಅಂತ. ಅದನ್ನು ಮೀರಿ ಹೋದರೆ ಬೇಕಾ ನಮಗೆ? ಸೊ ಗಾಡಿಗಂತೂ ಒಳ್ಳೆ ಆಫ್ ರೋಡ್ ಟಚ್ ಕೊಟ್ಟಾಯಿತು. ಕಂಪ್ಲೀಟ್ ಹೊಗೆ ಹಾಕೊಂಡ್ಬಿಟ್ಟಿದೆ. ವೀಲು ಚೈನ್ ಅಂತೂ ಕಂಪ್ಲೀಟಾಗಿ ಕ್ಲೀನ್ ಮಾಡಿಸ್ಬೇಕು. ಸೊ ಯಾಣ ಕತೆ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಏನು ಅಂತ ಪ್ಲ್ಯಾನ್ ಮಾಡೋಣ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ, ತುಂಬ ಲೆಂತ್ ಆಗಿಬಿಡುತ್ತೆ ಅನಿಸುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬು ಎಲ್ಲ ಮಾಡ್ರಪ್ಪ. ಇನ್ನೂ ಹೊಸ ವಿಡಿಯೋ ಬಿಡ್ತಾ ಇರ್ತೀವಿ, ನೋಡ್ತಾ ಇರಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಿಮ್ಮ PG ಪ್ರದೀಪ್ ಗೌಡ ಸೈನಿಂಗ್ ಆಫ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್, ಟಾಟಾ.